ಇದು ಬಿಜೆಪಿ ಒಳಗಿನ ಬೆಳವಣಿಗೆ ಆದ್ರೆ ಇನ್ನು ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಹನಿ ಟ್ರ್ಯಾಪ್ ವಾರ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಅದರ ನಡುವೆ ಕುರ್ಚಿ ಫೈಟ್ ಶುರುವಾಗಿದೆ. ಮತ್ತೆ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಕಾದಾಟ ಮತ್ತೆ ಶುರುವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೀತಾ ಇರುವಂತ ಜಟಾಪಟಿ ಈಗ ಮತ್ತೆ ಶುರುವಾಗಿದೆ. ಸಿಎಂ ಆಪ್ತ ಸಚಿವರು ಕೆಪಿಸಿಸಿ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಮತ್ತೆ ಕೇಳಿ ಬರ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು. ಅಧ್ಯಕ್ಷರ ಬದಲಾವಣೆಗೆ ದೆಹಲಿಯಲ್ಲಿ ಮತ್ತೆ ರಣತಂತ್ರ ನಡೆದಿದೆ. ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಸಾಹುಕಾರ್ ಕಣ್ಣಿದೆ. ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದುವರಿಸೋ ಕುರಿತು ಸ್ಪಷ್ಟನೆಗೆ ಪಟ್ಟಿಡಿದಿದ್ದಾರೆ. ಡಿಕೆ ಶಿವಕುಮಾರ್ ಅನ್ನೇ ಮುಂದುವರಿಸ್ತೀರಾ, ಹೊಸಬರ ಆಯ್ಕೆ ಮಾಡ್ತೀರಾ? ಹೈಕಮಾಂಡ್ ಮುಂದೆ ಸ್ಪಷ್ಟನೆಗೋಸ್ಕರ ಪಟ್ಟು ಹಿಡಿದಿದ್ದಾರೆ ಸತೀಶ್ ಜಾರಕಿಹೊಳಿ. ದೆಹಲಿ ಭೇಟಿ ವೇಳೆ ಹೈಕಮಾಂಡ್ ಮುಂದೆ ಡಿಮಾಂಡ್ ಇಟ್ಟಿದ್ದಾರೆ. ಹೊಸಬರನ್ನ ನೇಮಿಸಿ, ಇಲ್ಲ ಡಿಕೆ ಶಿವಕುಮಾರ್ ಮುಂದುವರಿತಾರೆ ಅನ್ನೋದರ ಬಗ್ಗೆ ಘೋಷಣೆ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ ಸತೀಶ್ ಜಾರಕಿಹೊಳಿ. ಡಿಕೆ ಶಿವಕುಮಾರ್ ಬದಲಾವಣೆಗೆ ಕಾರಣ ಮುಂದಿಟ್ಟಿದ್ದಾರೆ ಜಾರಕಿಹೊಳಿ. ಹಲವು ಜಿಲ್ಲಾಧ್ಯಕ್ಷರ ಬದಲಾವಣೆ ಸೂಚನೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಬದಲಾವಣೆಯಿಂದ ಕೆಲಸ ಮಾಡೋದಕ್ಕೆ ಜಿಲ್ಲಾಧ್ಯಕ್ಷರು ಹಿಂದೇಟು ಹಾಕಿದ್ದಾರೆ. ಜಿಲ್ಲಾಧ್ಯಕ್ಷರ ನಿರಾಸಕ್ತಿ, 100 ಕಚೇರಿ ನಿರ್ಮಾಣಕ್ಕೆ ಹಿನ್ನಡೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ತಯಾರಿ ನಡೆಸಬೇಕಾಗಿದೆ. ಸರ್ಕಾರ ಪಕ್ಷದ ನಡುವೆ ಹೊಂದಾಣಿಕೆಯ ಕೊರತೆ ಹೆಚ್ಚಾಗ್ತಾ ಇದೆ. ಅಧ್ಯಕ್ಷರ ಬದಲಾವಣೆ ಕುರಿತು ಹಿಂದೆಯೂ ಜಾರಕಿಹೊಳಿ ಹೇಳಿದ್ರು. ಹೊಸಬರ ಆಯ್ಕೆಯಿಂದ ಸಂಘಟನೆಗೆ ಬಲ ಅನ್ನೋ ವಾದವನ್ನ ಮುಂದಿಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯ ಬಗ್ಗೆ ಈಗ ಚರ್ಚೆ ಬರ್ತಾ ಇದೆ. ಈ ಬಾರಿ ಅಂತೂ ಸತೀಶ್ ಜಾರಕಿಹೊಳಿ ಒಂದು ಬೇರೆಯವ್ರನ್ನ ಕೂರಿಸ್ತೀರಾ, ಇಲ್ಲ ಡಿಕೆ ಶಿವಕುಮಾರ್ ಅನ್ನೇ ಮುಂದುವರಿಸ್ತೀರಾ, ಒಂದು ಕ್ಲಾರಿಟಿ ಕೊಡಿ ಅಂತಿದ್ದಾರೆ. ಅದರ ಜೊತೆಗೆ ಬದಲಾವಣೆ ಯಾಕೆ ಬೇಕು ಅನ್ನೋ ಕಾರಣಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಹೈಕಮಾಂಡ್ ಮನ ತಟ್ಟಿರಬಹುದು ಅಂತ? ಕೆಪಿಸಿಸಿಯಲ್ಲಿ ಈಗ ಹೊಸ ಅಧ್ಯಕ್ಷರ ಆಯ್ಕೆ ಆಗಬೇಕು ಅಂತಕ್ಕಂಥ ಒತ್ತಾಯ ಮತ್ತೊಮ್ಮೆ ಕೇಳಿ ಬರ್ತಾ ಇದೆ. ಒಂದು ಕಡೆ ಹನಿ ಟ್ರ್ಯಾಪ್ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಬೇರೆ ಬೇರೆ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು, ಅಂದ್ರೆ ಬೆಲೆ ಏರಿಕೆ ಅಂತ ಗಂಭೀರ ವಿಚಾರಗಳು ಸರ್ಕಾರದ ವಿರುದ್ಧ ಒಂದು ರೀತಿ ನಕಾರಾತ್ಮಕವಾಗಿರ್ತಕ್ಕಂಥ ಅಭಿಪ್ರಾಯಗಳು ಸರ್ಕಾರದ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಪಾರ್ಟಿ ಒಳಗಡೆ ಒಂದು ಸಮರ್ಥ ನಾಯಕತ್ವದ ಕೂಗು ಕೂಡ ಮತ್ತೆ ವ್ಯಕ್ತವಾಗಿದೆ. ಈ ಹಿಂದೆ ಕೆಲವು ತಿಂಗಳ ಹಿಂದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ಸೇರಿದಾಗೆ ಪ್ರಮುಖ ನಾಯಕರೆಲ್ಲರೂ ಕೂಡ ದೆಹಲಿ ನಾಯಕರನ್ನು ಸಂಪರ್ಕ ಮಾಡಿ ಒತ್ತಡವನ್ನು ಹಾಕಿದ್ರು. ಅಂತಿಮವಾಗಿ ಹೈಕಮಾಂಡ್ ಯಾವುದೇ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಈಗ 4 ದಿನಗಳ ದೆಹಲಿ ಪ್ರವಾಸದ ವೇಳೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಅದಕ್ಕೆ ಸಕಾರಣಗಳನ್ನು ಕೂಡ ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಅಂದರೆ ಪಕ್ಷ ಮತ್ತು ಸರ್ಕಾರದ ಮಧ್ಯೆ ಒಂದು ಸ್ಪಷ್ಟವಾದ ಕಂದಕ ಏರ್ಪಡ್ತಾ ಇದೆ. ಸಂಘಟನೆಯಲ್ಲಿ ಪಕ್ಷ ಹಿಂದೆ ಬೀಳ್ತಾ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಉತ್ತಮವಾಗಿರ್ತಕ್ಕಂಥ ಒಬ್ಬ ಅಧ್ಯಕ್ಷರ ಆಯ್ಕೆ ಆಗಬೇಕಿದೆ. ಆ ಕಾರಣಕ್ಕಾಗಿ ಅಧ್ಯಕ್ಷರ ಬದಲಾವಣೆ ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಇಲ್ಲವೇ ಅಧ್ಯಕ್ಷರ ಬದಲಾವಣೆ ಮಾಡದೇ ಇದ್ರೆ ಡಿಕೆ ಶಿವಕುಮಾರರೇ ಕಂಟಿನ್ಯೂ ಮಾಡ್ತೀರೋ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ರಾಜ್ಯದ ಕಾರ್ಯಕರ್ತರು ನೀಡಬೇಕು. ಯಾಕೆಂತಂದ್ರೆ ಇದು ಸಂಘಟನೆ ಮೇಲೆ ಗಂಭೀರವಾಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಪಷ್ಟವಾದ ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ಹೈಕಮಾಂಡ್ಗೆ ಒತ್ತಡವನ್ನು ಹಾಕಲಾಗಿದೆ. ಈಗ ಉದಾಹರಣೆಗೆ ಕಾಂಗ್ರೆಸ್, ರಾಜ್ಯ ಕಾಂಗ್ರೆಸ್ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಅಂದ್ರೆ ಒಟ್ಟು 100 ಕಡೆ ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮಾಡಿದೆ, ನಿರ್ಣಯವನ್ನು ಕೂಡ ಮಾಡಿದೆ. ಎಐಸಿಸಿ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ಅಧ್ಯಕ್ಷರ ಬದಲಾವಣೆಯ ಕೂಗು ಒಂದು ಕಡೆ ಕೇಳಿ ಬರ್ತಾ ಇರತಕ್ಕಂಥದ್ದು ಮತ್ತು ಡಿಕೆ ಶಿವಕುಮಾರ್ ಕೆಲ ಜಿಲ್ಲೆಗಳಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರ ಬದಲಾವಣೆ ಬಗ್ಗೆ ಸುಳಿವು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಲಿ ಇರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಯಾರು ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ. ಅದು ಪ್ರತಿಕೂಲವಾಗಿರ್ತಕ್ಕಂಥ ಪರಿಣಾಮಗಳನ್ನ ಸಂಘಟನೆ ಮೇಲೆ ಬೀರಿದೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾಂಗ್ರೆಸ್ ಭವನ ಕಟ್ಟಲಿಕ್ಕೆ ಜಾಗ ಖರೀದಿ ಮಾಡ್ತಕ್ಕಂಥದ್ದು, ಪ್ಲಾನ್ ಮಾಡ್ತಕ್ಕಂಥದ್ದು, ಫಂಡನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು, ಅದು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತದೆ. ಆ ಕಾರಣಕ್ಕಾಗಿ ನಿಗದಿತ ಕಾಲಮಿತಿ ಒಳಗಡೆ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ತೊಂದರೆ ಆಗ್ತಾ ಇದೆ. ಇಂಥ ವಿಚಾರಗಳು ಕೂಡ ಅಧ್ಯಕ್ಷರ ಬದಲಾವಣೆ ಮೇಲೆ ಸಹಜವಾಗಿ ಅವಲಂಬಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ನಾಯಕತ್ವ ಒಬ್ಬ ಅಧ್ಯಕ್ಷ ಇರಲೇಬೇಕು. ಈಗ ಡಿಕೆ ಶಿವಕುಮಾರ್ 2 ಕಡೆ ಬ್ಯಾಲೆನ್ಸ್ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಸಂಘಟನೆಯಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮಗಳು ಉಂಟು ಮಾಡ್ತಾ ಇಲ್ಲ, ಅದು ನೆಗೆಟಿವ್ ಆಗ್ತಾ ಇದೆ. ಆ ಕಾರಣಕ್ಕೆ ಒಂದೊಮ್ಮೆನಾದ್ರೂ ಕೂಡ ಡಿಕೆ ಶಿವಕುಮಾರ್ ಕಂಟಿನ್ಯೂ
ಕಂಟಿನ್ಯೂ ಮಾಡೋದು ಉದ್ದೇಶ ನಿಮಗಿದ್ದಿದೆ ಆದ್ರೆ ಅವರನ್ನೇ ಕಂಟಿನ್ಯೂ ಮಾಡ್ತಿದೀವಿ ಅಂತಕ್ಕಂಥ ಘೋಷಣೆ ಮಾಡಿ ಇದರಿಂದ ಸಹಜವಾಗಿ ಒಂದು ಸಂದೇಶ ಹೋಗುತ್ತೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ದಿಟ್ಟವಾದ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಾಯಕರಿಗೆ ಬಹಳ ಸ್ಪಷ್ಟವಾಗಿ ಹೇಳಿ ಬಂದಿದ್ದಾರೆ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.